ಏನಾಗಬೇಕಾಗಿತ್ತು? ನೀವ್ಯಾರು? ನಾನು ಅವ್ನ ರಿಲೇಟಿವ್. ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು. ಯಾವ ಹೆಲ್ಪು? ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಮಾತು ಹೇಳಬೇಕಿತ್ತು. ಜಯದೇವ್ ನೀವು ಅಂದ್ಕೊಂಡಿರೋ ಥರ ಅಲ್ಲ. ಅವನನ್ನು ನಾನು ತುಂಬ ವರ್ಷದಿಂದ ನೋಡಿದ್ದೀನಿ. ಅವನು ಹೇಗೆ ಯೋಚಿಸ್ತಾನೆ, ಹೇಗೆ ನಡ್ಕೋತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮಗೆ ಎಚ್ಚರಿಸ್ತಿದ್ದೀನಿ. ನೀವು ಸ್ವಲ್ಪ ಹುಷಾರಾಗಿರಿ. ಏನಾಯ್ತು? ಯಾಕೀಗ ಹೇಳ್ತಾ ಇದ್ದೀರಾ? ನನಗೆ ಅವನ ಬಗ್ಗೆ ದೊಡ್ಡ ಅನುಮಾನ ಇದೆ. ಅದು ಕ್ಲಿಯರ್ ಆಗಬೇಕಾಗಿತ್ತು. ಅದಕ್ಕೆ ಅವನು ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ, ಯಾರ್ಯಾರನ್ನ ಭೇಟಿ ಮಾಡ್ತಾನೆ ಅಂತ ಗೊತ್ತಾಗಬೇಕು. ಆ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ನನಗೆ ಹೇಳಿ, ತುಂಬ ಹೆಲ್ಪ್ ಆಗುತ್ತೆ. ಹೌದು, ನಾನು ಯಾಕೆ ನಿಮ್ಗೆ ಹೆಲ್ಪ್ ಮಾಡಬೇಕು? ಯಾಕಂದರೆ ನೀವು ಯಾರ ಜೊತೆ ಇದ್ದೀರಾ ಅಂತ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ಇವತ್ತು ನನ್ನ ಫ್ರೆಂಡ್ ಅವನಿಂದ ಜೈಲಲ್ಲಿದ್ದಾನೆ. ಅವನ ಮನೆ ಪರಿಸ್ಥಿತಿನೂ ಸರಿ ಇಲ್ಲ. ಅವನೇನೋ ತಪ್ಪು ಮಾಡದೆ ಜೈಲಲ್ಲಿದ್ದಾನೆ. ಅವನು ಇನ್ನೋಸೆಂಟ್ ಅಂತ ಪ್ರೂವ್ ಆಗಿ ಜೈಲಿಂದ ಆಚೆ ಬರಬೇಕು ಅಂದರೆ ಮಿಸ್ ಆಗಿರೋ ಜಯದೇವ್ ಹೆಂಡತಿ ಎಲ್ಲಿದ್ದಾಳೆ ಅಂತ ಗೊತ್ತಾಗಬೇಕು. ಅದಕ್ಕೆ ನಿಮ್ಗೆ ಸಹಾಯ ಕೇಳ್ತಿದ್ದೀನಿ. ಏನು? ಜಯದೇವಿಗೆ ಹೆಂಡ್ತಿನಾ? ಹೌದು. ಯಾಕೆ ಈ ವಿಷಯನ ಅವ್ನು ನಿಮ್ಗೆ ಹೇಳಿಲ್ವಾ? ಅವನಿಗೆ ಒಂದಲ್ಲ 2 ಮದುವೆ ಆಗಿದೆ. ಮೊದಲನೇ ಹೆಂಡತಿ ಜೊತೆ ಡೈವರ್ಸ್ ಆಗಿದೆ. ಈಗ 2ನೇ ಹೆಂಡ್ತಿನೇ ಕಾಣೆ ಆಗಿರೋದು. ಆ ಕೇಸ್ನಲ್ಲೇ ನನ್ನ ಫ್ರೆಂಡ್ ಅರೆಸ್ಟ್ ಆಗಿರೋದು. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಿದ್ದರೆ ಹೇಳಿ, ತುಂಬ ಹೆಲ್ಪ್ ಆಗುತ್ತೆ. ಅಲ್ಲ ಮೇಡಮ್, ಮೇಡಮ್. ಇಲ್ಲೋ ಮಗ, ಏನೋ ಇದು? ಜಯದೇವ್ ಅಂತ ಅವನ ಹೆಸರು ಹೇಳಿದ ತಕ್ಷಣ ಒಂದು ಮಾತು ಹೊಡೆದಂಗೆ ಹಂಗೆ ಹೊಟ್ಟೋದ್ಲಲ್ಲೋ. ಅಕಸ್ಮಾತ್ ಅವಳೇನಾದರೂ ಜಯದೇವ್ ಹತ್ರ ಹೋಗಿ ನಿನ್ನ ಬಗ್ಗೆ ಹೇಳಿದ್ರೆ? ಹೇಳ್ಬೋದು, ಹೇಳ್ದೇನೂ ಇರ್ಬೋದು. ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಆದರೆ ಅವಳ ಮುಖ ನೋಡಿ ಒಂದಂತೂ ಕ್ಲಿಯರ್ ಆಯಿತು. ನಾನು ಹೇಳಿದ ಮಾತಿಗೆ ಅವಳಿಗೆ ಶಾಕ್ ಆಗಿದೆ. ಸ್ವಲ್ಪ ಕಾದು ನೋಡೋಣ ಏನಾಗುತ್ತೆ ಅಂತ. ಭೂಮಿಕಾ, ಜ್ಯೂಸ್. ಥ್ಯಾಂಕ್ ಯು. ಇಟ್ಸ್ ಓಕೆ. ನಿಜವಾಗ್ಲೂ ಈ ಟ್ರೀಟ್ಮೆಂಟ್ ತಗೋಬೇಕಾ? ನನ್ನ ಮೈಂಡ್ ಈಗಲೂ ರೆಡಿ ಇಲ್ಲ. ಭೂಮಿಕಾ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಅದೊಂದೇ ಮಾಡಬೇಕಾಗಿರೋದು ನಾವೀಗ. ಡಾಕ್ಟರ್ ಹೇಳಿದ್ರಲ್ಲ, ಚಾನ್ಸ್ ಇದೆ, ಆದರೆ ಗ್ಯಾರಂಟಿ ಇಲ್ಲ. ಯಾವುದು ಗ್ಯಾರಂಟಿ ಇದೆ ಭೂಮಿಕಾ? ನೋಡಿ ಭೂಮಿಕಾ, ಈ ಜಗತ್ತಿನಲ್ಲಿ ಎಲ್ಲೂ ವಿತ್ ಎಕ್ಸ್ಪೈರಿ ಡೇಟೇ ಬರೋದು. ಯಾವುದಕ್ಕೂ ಗ್ಯಾರಂಟಿ ಇಲ್ಲ ಭೂಮಿಕಾ. ತುಂಬ ಜನಕ್ಕೆ ಈ ಥರದೊಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನೇ ಇರಲ್ಲ, ಫೆಸಿಲಿಟೀಸು ಇರಲ್ಲ, ಅಫೋರ್ಡ್ ಮಾಡೋ ಶಕ್ತಿ ಇರಲ್ಲ. ನನಗಿದೆ ಆ ಶಕ್ತಿ. ಯಾಕೆ ಬೇಡ ಅಂತ ಇದ್ದೀರಾ? ಪ್ಲೀಸ್ ಭೂಮಿಕಾ, ಈ ರೋಗ ಬಂದಿರೋದು ನಿಮ್ಮ ದೇಹಕ್ಕೆ. ದಯವಿಟ್ಟು ಅದನ್ನು ಮನಸ್ಸಿಗೆ ತಗೋಬೇಡಿ. ಡಾಕ್ಟ್ರು ಕೊಡೋ ಮೆಡಿಸಿನ್ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಅದು ಕೆಲಸ ಮಾಡೋದು ನಾವು ಕೊಡೋ ನಂಬಿಕೆಯಿಂದ. ದೇಹ ಅರ್ಧ ಕೆಲಸ ಮಾಡುತ್ತೆ, ಮನಸ್ಸು ಅರ್ಧ ಕೆಲಸ ಮಾಡುತ್ತೆ, ಆಗಲೇ ರಿಸಲ್ಟ್ ಬರೋದು. ಭೂಮಿಕಾ, ನೀವು ಗಮನಿಸಿರ್ತೀರ, ಒಂದೇ ಕಡೆ ಇಬ್ಬರು ಒಂದೇ ರೋಗಕ್ಕೆ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ, ಬಟ್ ಇಬ್ಬರು ಬೇರೆ ಬೇರೆ ರೀತಿಯಲ್ಲಿ ಕವರ್ ಆಗ್ತಾರೆ. ಯಾಕೆ ಹೇಳಿ? ಒಬ್ಬನಿಗೆ ಆ ಟ್ರೀಟ್ಮೆಂಟ್ ಮೇಲೆ ನಂಬಿಕೆ ಇರುತ್ತೆ, ಆದರೆ ಇನ್ನೊಬ್ಬನಿಗೆ ಮೊದಲಿಂದನೂ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ, ಯಾವುದ್ರ ಮೇಲೂ ನಂಬಿಕೆ ಇರಲ್ಲ. ಅದಕ್ಕೆ ಹೇಳೋದು, ಹೋಪ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಆ್ಯಂಡ್ ದ ಬೆಸ್ಟ್ ಮೆಡಿಸಿನ್ ಅಂತ. ಏನೇ ಆದರೂ ಕಡೆ ತನಕ ಫೈಟ್ ಮಾಡಲೇಬೇಕಲ್ವ ಭೂಮಿಕಾ? ಎಷ್ಟೋ ಜನಕ್ಕೆ ನೀವು ಸ್ಫೂರ್ತಿಯಾಗಿದ್ದೀರಾ. ನೀವೇ ಹೀಗೆ ಧೈರ್ಯ ಕಳ್ಕೊಂಬಿಟ್ರೆ ಹೇಗೆ ಹೇಳಿ? ನನಗೆ ಬದುಕೋ ಆಸೆ ಇಲ್ಲ ಅಂತ ಅನ್ಕೊಂಡಿದ್ದೀರ, ಆದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಭೂಮಿಕಾ. ನಿಮಗೆ ನಮ್ಮ ಜೊತೆ ಜೀವನ ಪೂರ್ತಿ ಇರಬೇಕು ಅನ್ನೋ ಆಸೆ ಇದೆ ಅಲ್ವಾ? ಹಾಗೆ ನಮಗೂ ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ಇದೆ ಭೂಮಿಕಾ. ಸ್ವಾರ್ಥ ಅಷ್ಟೇ ಇಲ್ಲ ಭೂಮಿಕಾ, ಇದೊಂದು ಭಾವನೆ. ನೀವು ನನ್ನ ಜೀವನದಲ್ಲಿ ಇಲ್ಲದೇ ಇರೋ ಆಪ್ಷನ್ನ ನಾನು ಯೋಚಿಸೋದಕ್ಕೂ ರೆಡಿ ಇಲ್ಲ ಭೂಮಿಕಾ. ನೋಡಿ, ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ, ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ. ಟ್ರೀಟ್ಮೆಂಟಲ್ಲಿ ನಿಮಗೆ ನೋವು ಬರ್ಬೋದು, ಕಷ್ಟ ಬರ್ಬೋದು,
ನಿಮ್ಮಲ್ಲಿ ಏನೇನೋ ಬದಲಾವಣೆ ಆಗ್ಬೋದು. ದಟ್ಸ್ ಆಲ್ ಫೈನ್ ವಿತ್ ಮೀ. ದಟ್ಸ್ ಓಕೆ. ನಿಮ್ಮ ಕನ್ಸನ್ನೇನು? ನೀವು ಭಯನ ನನ್ನ ಕಣ್ಣಲ್ಲಿ ನೋಡ್ತೀರಾ ಅಂತಲ್ವಾ? ಯೋಚನೆ ಮಾಡಬೇಡಿ ಭೂಮಿಕಾ. ಐ ಹ್ಯಾಂಡಲ್ ಇಟ್. ನೀವು ಆ ಭಯನ ನನ್ನ ಕಣ್ಣಲ್ಲಿ ನೋಡಲ್ಲ. ಎವ್ರಿಥಿಂಗ್ ಈಸ್ ಫೈನ್ ವಿತ್ ಮೀ. ಬಟ್ ನಿಮ್ಮನ್ನು ಉಳಿಸ್ಕೊಳಕ್ಕಿದ್ದು ಒಂದೇ ಒಂದು ಚಾನ್ಸ್ ಕೂಡ ನಾನು ಉಪಯೋಗಿಸ್ಕೊಳ್ಳಿಲ್ಲ, ಕೈ ಚೆಲ್ಬಿಟ್ಟೆ ಅನ್ನೋ ಫೀಲಿಂಗು, ಗಿಲ್ಟ್ ಬರೋ ಥರ ಮಾತ್ರ ಮಾಡಬೇಡಿ ಭೂಮಿಕಾ. ನೋಡಿ, ಇದು ನಮ್ಮ ಪ್ರೀತಿಗೆ ಪರೀಕ್ಷೆ ಅನ್ಕೊಳ್ಳೋಣ. ನಾವು ಪಾಸ್ ಆಗ್ತೀವಿ, ಗೆದ್ದೇ ಗೆಲ್ತೀವಿ. ಆ ಶಕ್ತಿ ನಮ್ಮ ಪ್ರೀತಿಗಿದೆ. ದಯವಿಟ್ಟು ನೆಗೆಟಿವ್ ಥಾಟ್ಸ್ನ ನಿಮ್ಮ ಮನಸ್ಸಿನಿಂದ ಕಿತ್ತು ಬಿಸಾಕ್ಬಿಡಿ. ಏನೇ ಆಗಲಿ, ನಾನು ನಿಮ್ಮ ಜೊತೆಗಿರ್ತೀನಿ. ನೋಡಿ, ಇಂಥ ಪರಿಸ್ಥಿತಿಲಿದ್ದು ಇದರಿಂದ ಆಚೆ ಬಂದು ಸಾಧನೆ ಮಾಡಿರೋ ಎಷ್ಟೋ ಜನ ಇದ್ದಾರೆ. ಅವರೆಲ್ಲರೂ ನಮಗೆ ಸ್ಫೂರ್ತಿ ಆಗಬೇಕು. ನಾಳೆ ನೀವು ಇನ್ನೊಬ್ರಿಗೆ ಸ್ಫೂರ್ತಿ ಆಗಬೇಕು ಭೂಮಿಕಾ. ಲೆಟ್ಸ್ ಫೇಸ್ ಇಟ್. ನಿಮಗೆ ನಂಬಿಕೆ ಇದೆ ಅಲ್ಲ? ಆಗಲಿ, ಟ್ರೀಟ್ಮೆಂಟ್ ಮಾಡಿಸ್ಕೊ.